ಕರ್ನಾಟಕ ಲೋಕಸೇವಾ ಆಯೋಗ ಪ್ರಾಮಾಣಿಕ ಅಭ್ಯರ್ಥಿಗಳ ಶ್ರಮಕ್ಕೆ ತಣ್ಣೀರು ಎರಚಿರುವಂತಹ ಆರೋಪ ಪದೇ ಪದೇ ಹೊತ್ಕೊಂಡು ಬರ್ತಾನೇ ಇದೆ. ತಾನೇ ಮಾಡಿಕೊಂಡಿರುವಂತಹ ಎಡವಟ್ಟಿನಿಂದಾಗಿ ಇದೀಗ ಕೃಷಿ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಿಂದ ಹೊರಬಿದ್ದಿದೆ. ಕೆಪಿಎಸ್ಸಿ ಬದಲಿಗೆ ಕೆಇಎಗೆ ನೇಮಕಾತಿ ಅಧಿಕಾರವನ್ನು ಹಸ್ತಾಂತರ ಮಾಡಲಾಗಿದೆ. ಕೆಪಿಎಸ್ಸಿ ಕರ್ನಾಟಕ ಲೋಕಸೇವಾ ಆಯೋಗ ಅದೆಷ್ಟೋ ಅಭ್ಯರ್ಥಿಗಳ ಕನಸು ನನಸು ಮಾಡುತ್ತೆ ಅನ್ನೋ ನಂಬಿಕೆಯನ್ನ ತನಗೆ ತಾನೇ ಕಳೆದುಕೊಂಡಿದೆ. ಯಾಕಂದ್ರೆ ಈ ಹಿಂದೆ ನಡೆದ ಎಲ್ಲಾ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಕೇಳಿ ಬಂದಿದ್ದು ಭ್ರಷ್ಟಾಚಾರದ ಆರೋಪ, ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಮೋಸ ಎನ್ನುವ ಹಣೆಪಟ್ಟಿ. ಇದೇ ಹಣೆಪಟ್ಟಿಯಿಂದ ಇಂದು ಕೃಷಿ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಿಂದ ಕೆಪಿಎಸ್ಸಿಯನ್ನ ಕೈಬಿಡಲಾಗಿದೆ. ಕೆಪಿಎಸ್ಸಿಗೆ ಕೋಕ್, ಕೆಇಎಗೆ ಕೃಷಿ ಅಧಿಕಾರಿಗಳ ನೇಮಕಾತಿ ಹೊಣೆ. ಎಸ್, ಕೆಪಿಎಸ್ಸಿಯಲ್ಲಿ ಈ ಹಿಂದೆ ಆಗಿದ್ದು ಆಗ್ತಿರೋದು ಬರೀ ಕರಪ್ಷನ್ ಎನ್ನುವ ಅಭ್ಯರ್ಥಿಗಳ ಕೂಗಿಗೆ ಸರ್ಕಾರ ಕಿವಿಗೊಟ್ಟಿದೆ. ಅಂದ್ರೆ ಇಷ್ಟು ದಿನ ನಡೆಸ್ತಾ ಇದ್ದ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಯ ಅಧಿಕಾರವನ್ನ ಕೆಪಿಎಸ್ಸಿಯಿಂದ ಕೆಇಎ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನೀಡಿ ಸರ್ಕಾರ ಆದೇಶಿಸಿದೆ. ಪಾರದರ್ಶಕತೆಯ ಕಾರಣ ಕೊಟ್ಟು ಕೃಷಿ ಇಲಾಖೆ ಕೆಪಿಎಸ್ಸಿಗೆ ಕೋಕ್ ನೀಡಿದ್ದು, ಕೆಪಿಎಸ್ಸಿ ಕೈಬಿಟ್ಟು ಕೆಇಎಗೆ ನೇಮಕಾತಿಯ ಅಧಿಕಾರ ಕೊಟ್ಟಿದ್ದಕ್ಕೆ ಅಭ್ಯರ್ಥಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಇವತ್ತು ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಷನ್ನ ಕೆಪಿಎಸ್ಸಿಯಿಂದ ಕೆಇಎಗೆ ವರ್ಗಾವಣೆ ಮಾಡಿರೋದು ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗಿದೆ. ಈ ಒಂದು ವರ್ಗಾವಣೆ ಮಾಡೋದಕ್ಕೆ ಕೆಪಿಎಸ್ಸಿಯಿಂದ ಕೆಇಎಗೆ ಸಾಕಷ್ಟು ಪ್ರಯತ್ನ ಪಟ್ವಿ. ಇದು ನಮ್ಮ ಜೊತೆ ನಿಂತ್ಕೊಂಡು ಸುಮಾರು ದಯಾನಂದ್ ಇರ್ಬೋದು, ಹನುಮಂತರಾಜು ಇರ್ಬೋದು, ಇವರೆಲ್ಲ ಅಗ್ರಿಕಲ್ಚರ್ ಆಸ್ಪಿರೆಂಟ್ಸು ತುಂಬ ಜನ ನಮ್ಮ ಜೊತೆ ನಿಂತ್ಕೊಂಡು ಪ್ರತಿ ಸತಿ ಹೋಗಿ ಮಿನಿಸ್ಟರ್ ಭೇಟಿ ಮಾಡಿದಾಗ, ಸರ್ಕಾರಕ್ಕೆ ಮನವಿ ಕೊಟ್ಟಾಗ ಮಾನ್ಯ ಅಗ್ರಿಕಲ್ಚರ್ ಮಿನಿಸ್ಟರು ಚೆಲುವರಾಯಸ್ವಾಮಿ ಸರು ತುಂಬ ಸಪೋರ್ಟಿವ್ ಮಾಡಿ ಸ್ಪಂದಿಸಿ ಇವತ್ತು ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ಕೆಪಿಎಸ್ಸಿಯಿಂದ ಕೃಷಿ ಅಧಿಕಾರಿಗಳ ನೇಮಕಾತಿಯನ್ನ ಕೆಇಎಗೆ ಹಸ್ತಾಂತರ ಮಾಡಿದ್ದು ಖುಷಿಯ ವಿಚಾರವೇ. ಆದರೆ ಇನ್ಮುಂದೆ ಯಾವುದೇ ನೇಮಕಾತಿ ಪರೀಕ್ಷೆಗಳನ್ನ ಕೆಪಿಎಸ್ಸಿಗೆ ಕೊಡಬೇಡಿ, ಕೃಷಿ ಅಧಿಕಾರಿ ಹುದ್ದೆಯಂತೆ ಲ್ಯಾಂಡ್ ಸರ್ವೇಯರ್ ಪರೀಕ್ಷೆಗಳನ್ನು ಕೂಡ ಕೆಇಎಗೆ ಕೊಡಿ ಅನ್ನೋದು ಅಭ್ಯರ್ಥಿಗಳ ಒತ್ತಾಯ. ಪ್ರತಿಯೊಂದು ನೋಟಿಫಿಕೇಷನ್ನು ಕೆಪಿಎಸ್ಸಿಯಲ್ಲಿರೋಂಥ ಅಷ್ಟು ನೋಟಿಫಿಕೇಷನ್ನ ಕೆಇಎ ಕೊಟ್ಟು ವಿತಿನ್ 6 ಮಂತಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಅಕೌಂಟಬಿಲಿಟಿ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಒಂದು ಕೆಪಿಎಸ್ಸಿಯಲ್ಲಿ ಏನು ಅಕ್ರಮ ಆಗಿದೆ ಅಷ್ಟು ಅಕ್ರಮಗಳನ್ನು CBI ಎನ್ಕ್ವೈರಿ ಕೊಡಿ. ಒಟ್ನಲ್ಲಿ ಕೆಪಿಎಸ್ಸಿಯಿಂದ ಕೆಇಎಗೆ ಕೃಷಿ ಅಧಿಕಾರಿಗಳ ನೇಮಕಾತಿ ಹೊಣೆಯನ್ನ ಕೊಟ್ಟಿದ್ದು, ಕೆಪಿಎಸ್ಸಿಯಲ್ಲಿ ಅಕ್ರಮ ನಡೆದಿರೋದನ್ನ ಸರ್ಕಾರವೇ ಒಪ್ಪಿಕೊಳ್ತಾ ಅನ್ನುವ ಪ್ರಶ್ನೆ ಉದ್ಭವವಾಗಿದೆ. ಜೊತೆಗೆ ಈಗಲಾದ್ರೂ ಕೆಪಿಎಸ್ಸಿಗೆ ಸರ್ಜರಿ ಮಾಡಿ ಅಲ್ಲಿರೋರಿಗೆ ನಟ್ಟು ಬೋಲ್ಟು ಟೈಟ್ ಮಾಡಿ ಜನರ ನಂಬಿಕೆ, ವಿಶ್ವಾಸ ಮರುಸ್ಥಾಪಿಸಬೇಕಾದ ಅನಿವಾರ್ಯತೆ ಇದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.